kind of special day where my kids are having farewell day. So where it is not the easiest day, but also we made all the preparation for them to leave, and they are preparing well for the exam and everything. But also there is a different kind of emotion. ಒಂದು ಎಕ್ಸಾಮ್ ಭಯ ಆದರೆ ಇನ್ನೊಂದು ಅಯ್ಯೋ ಇಷ್ಟು ವರ್ಷ ಒಟ್ಟಿಗೆ ಓದಿ ಸ್ಕೂಲ್ ಲೈಫ್ನ ಎಂಡ್ ಮಾಡ್ತಾರೆ, ಅದು ಇಸ್ ನಾಟ್ ಜಸ್ಟ್ ಅ ಈಸಿ ಥಿಂಗ್. ಆ್ಯಂಡ್ ಸ್ಟಿಲ್ ಐ ರಿಮೆಂಬರ್ ದಟ್ ಆನ್ ಫಸ್ಟ್ ಲೈಕ್ ಮೀನ್ಸ್ ನಾನು 10th ಇರಬೇಕಾದ್ರೆ ಹೌ ವಾಸ್ ಇಟ್ ಅಂತ ಅಂದ್ಬಿಟ್ಟು ಐ ಸ್ಟಿಲ್ ರಿಮೆಂಬರ್ ದಟ್ ಡೇಸ್. ಆ್ಯಂಡ್ ನಾನು ಹೋಗಿ ಸ್ಟೇಜ್ ಮೇಲೆ ಮಾತಾಡಿದ್ದಾಗಿರ್ಬೋದು, ಎವ್ರಿಥಿಂಗ್ ವೆರಿ ಪಿಕ್ಚರ್ ಕ್ಲಿಯರ್ಲಿ ಐ ರಿಮೆಂಬರ್ ದ ಥಿಂಗ್ಸ್. ಸೊ ಅದು ಒಂಥರ ಹೆವಿ ಫೀಲಿಂಗ್ ನನಗೆ ಇದೆ. ಐ ಡೋಂಟ್ ನೋ ಹೌ ದೇ ಆರ್ ಫೀಲಿಂಗ್ ಅಂತ ಅಂದ್ಬಿಟ್ಟು ಟೈಮ್ ಬೇರೆ ಇಲ್ಲ. ರಾತ್ರಿಯಿಂದ ಬೇರೆ ಇಯರ್ ಪೇನ್ ಶುರು ಆಗ್ಬಿಟ್ಟಿದೆ, ಮತ್ತು ಯಾಕೋ ನನಗೆ ಮತ್ತೆ ಒಳಗಡೆ ಇನ್ಫೆಕ್ಷನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸಿಕ್ಕಾಬಿಟ್ಟೆ ಇಯರ್ ಪೇನ್ ಆಗ್ತಾಯಿದೆ. ಲೈಕ್ ಐ ಕುಡಂಟ್ ಡೂ ಲೈಕ್ ದಿಸ್, ಅಷ್ಟೇ ಆಗ್ತಾಯಿರೋದು, ಅದ್ರ ಮೇಲೆ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನನ್ನ ಲಿಪ್ ಮೂಮೆಂಟ್ ನೋಡಿರ್ಬೋದು ಎಷ್ಟು ಚಿಕ್ಕದಾಗಿ ಮಾಡ್ತಿದ್ದೀನಿ ಇವತ್ತು ಅಂತ ಅಂದ್ಬಿಟ್ಟು, ಜಸ್ಟ್ ಬಿಕಾಸ್ ತುಂಬ ಅಂದರೆ ತುಂಬ ಪೇನ್ ಆಗ್ತಾಯಿದೆ. ಐ ಡೋಂಟ್ ನೋ, ಮೇ ಬಿ ಸಂಜೆ ಅಷ್ಟರಲ್ಲಿ ಜ್ವರ ಬರಬಹುದು ಅನ್ನೋ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಲೈಟಾಗಿ ಸ್ವಲ್ಪ ಬ್ಲಷ್ ಹಚ್ಕೊಂಡು ಆಮೇಲೆ ಸ್ವಲ್ಪ ಐ ಶೇಡೋನ ಸ್ವಲ್ಪ ಕ್ರಿಯೇಟಿವ್ ಆಗಿ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಆ್ಯಂಡ್ ಇದೊಂದು ಹ್ಯಾಕ್ ನೋಡಿದೆ, ಲೈಕ್ ಕಾಜಲ್ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿದ್ರೆ ಕಾಂಟೂರ್ ಪೌಡರ್ ಅಥವಾ ಐ ಶೇಡೋನ ಸ್ವಲ್ಪ ಕೆಳಗಡೆ ಐ ಲೈನರ್ ಹತ್ರ ಸ್ಪ್ರೆಡ್ ಮಾಡಿ ಅಂತ ಹೇಳಿ ಅದೇ ಟಿಪ್ನ ನಾನು ಇಲ್ಲಿ ಯೂಸ್ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಗುಡ್ ಅಂತ ಹೇಳ್ಬೋದು. ಜಾಸ್ತಿ ಸ್ಪ್ರೆಡ್ ಆಗಿರಲಿಲ್ಲ, ಬಟ್ ನಂದು ಆಯಿಲಿ ಫೇಸ್ ಇರೋದ್ರಿಂದ ಹೇಗಿದ್ರು ಸ್ಪ್ರೆಡ್ ಆಗುತ್ತೆ. ಆಮೇಲೆ ಸ್ವಲ್ಪ ಐಲೈನರ್ ಹಾಕ್ಕೊಂಡು ಹಾಗೆಲ್ಲ ಲಿಪ್ಸ್ಟಿಕ್ ಹಾಕ್ಕೊಂಡು ರೆಡಿ ಆದೆ. ದಿಸ್ ಈಸ್ ಗೆಟ್ ರೆಡಿ ವಿತ್ ಮೀ ಅನ್ನೋ ವೀಡಿಯೋ ಒಂದು ಕಡೆ ಆದರೆ, ಆ ಕಡೆಯಿಂದ ಮುಗಿಸ್ಕೊಂಡು ಸ್ಕೂಲಲ್ಲೆಲ್ಲ ಫಂಕ್ಷನ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಬಂದಾದಮೇಲೆ ಹೆಂಗೆ ಹುಷಾರು ತಪ್ಪಿದೆ ಅಂತಂದರೆ, ಅಂಟಿಲ್ ಆವತ್ತಿಂದ ಇವತ್ತುವರೆಗೂ ನನಗೆ ಕಂಪ್ಲೀಟ್ ರಿಕವರಿ ಆಗಿರಲಿಲ್ಲ. I did curling very lightly because ನನ್ನ ಹೇರ್ ಎಷ್ಟೊತ್ತು ಮಾಡಿದ್ರೂ ಕೂರಲ್ಲ. ಸೊ ಐ ಡಿಡ್ ಲೈಕ್ ದಿಸ್. ಯಾಕಂದರೆ ಅದು ಇಯರ್ ಇನ್ಫೆಕ್ಷನ್ ಕಂಪ್ಲೀಟಾಗಿ ಅದು ನೋವಿದೆ ಅಂತ ಹೇಳಿದ್ನಲ್ಲ, ತುಂಬ ಅಂದರೆ ತುಂಬ ಪೇನ್ ಶುರು ಆಗಿಬಿಟ್ಟು ಇಯರ್ ಬ್ಲಾಕ್ ಆಗಿ ಆಮೇಲೆ ಇಯರ್ ಬ್ಯಾಲೆನ್ಸ್ ಇಲ್ಲದೇ ನನಗೂ ಬಾಡಿ ಬ್ಯಾಲೆನ್ಸ್ ಅಷ್ಟೊಂದು ಸಿಗ್ತಾ ಇರಲಿಲ್ಲ. ಸೊ ಐ ಕುಡಂಟ್ ಏಬಲ್ ಟು ಸ್ಟ್ಯಾಂಡ್, ಐ ಕುಡಂಟ್ ಏಬಲ್ ಟು ರೆಕಾರ್ಡ್ ಆಲ್ಸೋ. ನಾನು ಒಂದು 2 ಕ್ಲಿಪ್ ರೆಕಾರ್ಡ್ ಮಾಡಿದ್ದೀನಿ, ನಾಳೆ ಪೋಸ್ಟ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆದರೆ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನಾಳೆ ಸಿಗುವ.